24/8ರಿಂದ 22/10 ಸರಿ ಸುಮಾರು ಹತ್ತತ್ರ 2 ತಿಂಗಳುಗಳ ಕಾಲ, ಈ 2 ತಿಂಗಳುಗಳ ಕಾಲ ನೋಟಿಸ್ ಫೇಸ್ ಮತ್ತೆ ಈ ಹೊಸ ಅರ್ಜಿಗಳನ್ನ ಏನ್ ಹಾಕಿದ್ದಾರೆ ಇವುಗಳನ್ನ ವಿಲೇವಾರಿ ಮಾಡೋ ಕೆಲಸನೂ ಕೂಡ ಸೇಮ್ ಟೈಮ್ ಶೆಡ್ಯೂಲ್ 2 ತಿಂಗಳ ಕಾಲ ಅದಕ್ಕೆ ಟೈಮ್ ಶೆಡ್ಯೂಲ್ ಅನ್ನ ನೀಡಲಾಗಿದೆ. 1 ತಿಂಗಳು ಅರ್ಜಿ ಹಾಕೋದಕ್ಕೆ, ಇವತ್ತಿಂದನೇ ನೋಟಿಸ್ ಕೊಟ್ಟು ವಿಲೇವಾರಿ ಮಾಡೋದಕ್ಕೆ 2 ತಿಂಗಳ ಕಾಲ ವಿಲೇವಾರಿ ಮಾಡೋದಕ್ಕೆ ಇಷ್ಟು ಅವಕಾಶವನ್ನ ಈ ನಮ್ಮ ರಿವೈಸ್ಡ್ ಶೆಡ್ಯೂಲ್ ಏನಿದೆ ಅದರ ಪ್ರಕಾರ ನಮಗೆ ನೀಡಲಾಗಿದೆ. ಸೊ ಇದು ತಮಗೆ ಮಾಹಿತಿ. ಈಗ ಹೊಸದಾಗಿರ್ತಕ್ಕಂಥ ಕರಡು ಮತದಾರರ ಪಟ್ಟಿನಲ್ಲಿ 4,68,325 ಗಂಡು ಮತದಾರರು, ಪುರುಷ ಮತದಾರರು, ಮಹಿಳಾ ಮತದಾರರು 4,76,255 ಮಹಿಳಾ ಮತದಾರರು, ಇತರೆ ಮತದಾರರು 43 ಜನ. ಒಟ್ಟು 9,44,623 ಹೊಸ ಮತದಾರರು ನೋಂದಣಿಯಾಗಿರ್ತಕ್ಕಂಥದ್ದು, ಕರಡಿನಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಸ್ಥಾನ ಪಡ್ಕೊಂಡಿರೋ ಪೈಕಿ ಅನಾಮಲೀಸು ಮತ್ತೆ ನೋ ಮ್ಯಾಪಿಂಗ್ ಅಂತೇಳಿ ಅದರಲ್ಲಿ 2 ಕೆಟಗರಿ ಇದೆ. ಈಗಾಗಲೇ ನಾವು ಈಗಾಗಲೇ ಕರಡು ಮತದಾರರ ಪಟ್ಟಿ ಪ್ರಚುರಪಡಿಸಿರೋದ್ರಿಂದ ಇನ್ನು 3 ಕೆಲಸ ಮಾತ್ರ ನಮ್ಮ ಹತ್ರ ಬಾಕಿ. ಒಂದು, ಹೊಸ ನಮೂನೆ 6, 7, 8 ಹಾಕಿರೋದನ್ನ ವಿಲೇವಾರಿ ಮಾಡೋದು ಒಂದೇದು. ಅನಾಮಲಿ ಅಂತ ಹೇಳಿ ಈಗಾಗಲೇ ಕರಡಿನಲ್ಲಿ ಏನಿದ್ದಾರೆ ಅವರಲ್ಲಿ 2002ರಲ್ಲಿ ಅವ್ರ ಹೆಸರು ತಪ್ಪಿರೋ ಒಂಥರ ಇದೆ, 26ರಲ್ಲಿ ಒಂಥರ ಇದೆ. ಅವ್ರ ತಂದೆ ತಾಯಿ ಹೆಸರು ಅಲ್ಲೇ ಒಂಥರ ಇದೆ, ಈಗ ಒಂಥರ ಇದೆ. ವಯಸ್ಸು ಅಲ್ಲಿ 2002ರಲ್ಲಿ 20 ವರ್ಷ ಇದ್ರೆ 26ರಲ್ಲಿ ಸ್ವಾಭಾವಿಕವಾಗಿ 44 ವರ್ಷ, 24 ವರ್ಷ ಅದಕ್ಕೆ ಸೇರ್ಬೇಕು, 44 ಆಗ್ಬೇಕು. ಅವ್ರು ಇನ್ನು 35 ಅಂತ ತೋರಿಸ್ತಾ ಇದೆ. ಈ ರೀತಿಯ ಎಲ್ಲ ಸಣ್ಣ ಪುಟ್ಟ ನ್ಯೂನ್ಯತೆಗಳೇನಿದಾವೆ ಅದನ್ನ ಡಿಸ್ಕ್ರಿಪೆನ್ಸಿ ಅಂತ ಕರಿತೀವಿ. ಅದನ್ನ ಸರಿಪಡಿಸುವಂತ ಒಂದು ಬಾರಿ ಮಾಡುವಂತ ಈ ಪ್ರಕ್ರಿಯೆ ಇರೋದ್ರಿಂದ ಎಲ್ಲ ರೀತಿಯಿಂದನೂ ಮತದಾರರ ಪಟ್ಟಿ ಸಮರ್ಪಕವಾಗಿರ್ಬೇಕು ಅನ್ನೋದು ಮೂಲ ಆಶಯ ಇದೆ. ಹಾಗಾಗಿ ಅದಕ್ಕಾಗಿ ಆ ತಿದ್ದುಪಡಿಗಳಿಗಾಗಿ ಸುಮಾರು ಅನಾಮಲೀಸ್ ಅಂತ ಕರಿತೀವಿ, ಡಿಸ್ಕ್ರಿಪೆನ್ಸಿ ಅಂತ ಕರಿತೀವಿ, ನ್ಯೂನ್ಯತೆಗಳು ಅಂತ ಕರಿತೀವಿ. ಆ ನ್ಯೂನ್ಯತೆಗಳನ್ನ ಸರಿಪಡಿಸೋದಕ್ಕೆ 43,173 ಜನ ಮತದಾರರಿಗೆ ನಾವು ನೋಟಿಸ್ಗಳನ್ನ ಕೊಡ್ತೇವೆ ನಮ್ಮ ಜಿಲ್ಲೆನಲ್ಲಿ. ಅದೇ ರೀತಿ ನೋ ಮ್ಯಾಪಿಂಗ್ ಅಂದ್ರೆ 2002ರಲ್ಲಿ ಎಲ್ಲಿದ್ವಿ ಅಂತೇಳಿ ಅದಕ್ಕೆ ಪೂರಕ ದಾಖಲೆಗಳನ್ನ ಅಥವಾ ಅದನ್ನ ಸ್ಪಷ್ಟ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತ 12,629 ಮತದಾರರು ಅವ್ರಿಗೂ ಕೂಡ ನೋಟಿಸ್ ಕೊಡ್ತೇವೆ. ಅವ್ರಿಗೆ ಸರ್ಕಾರ ಈಗಾಗಲೇ ಚುನಾವಣಾ ಆಯೋಗ 11 ದಾಖಲೆಗಳನ್ನ ನಿಗದಿಪಡಿಸಿದೆ. ಈ 11 ದಾಖಲೆಗಳಲ್ಲಿ ಅವ್ರಿಗೆ ಈಗಾಗಲೇ 12 ಲಕ್ಷ ಜನರಿಗೆ ಜಿಲ್ಲೆನಲ್ಲಿ ನಾವೇನೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಾವೇ ವಿತರಣೆ ಮಾಡಿದ್ವಿ. ಸೊ ಈ ತರ ಮತ್ತೆ PRC ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅದನ್ನು ಕೂಡ ಕೊಡೋದಕ್ಕೆ ಈಗ ಅವಕಾಶ ಇದೆ. ಬೇರೆ ಬೇರೆ ದಾಖಲೆಗಳು ತಮಗೆ ಗೊತ್ತಿದೆ, ಪಾಸ್ಪೋರ್ಟ್ ಇದೆ, ಎಜುಕೇಶನ್ ಸರ್ಟಿಫಿಕೇಟ್ಸು, ಮಾನ್ಯತೆ ಪಡೆದಂತ ದಸ್ತಾವೇಜುಗಳು, ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಕಾಯಂ ನಿವಾಸಿ ಪತ್ರ, ರಾಷ್ಟ್ರೀಯ ಪೌರತ್ವ ರಿಜಿಸ್ಟರ್ ಇದೆ. ಆಮೇಲೆ ಯಾವುದೇ ಜಮೀನು ಮನೆ ಹಂಚಿಕೆ ಪ್ರಮಾಣ ಪತ್ರ, ಪಾಸ್ಪೋರ್ಟು, ಜನನ ಪ್ರಮಾಣ ಪತ್ರ, ಬ್ಯಾಂಕ್ ಅಂಚೆ ಕಚೇರಿ ನೀಡುವ ಗುರುತಿನ ಪ್ರಮಾಣ ಪತ್ರ, ಈ ತರದ್ದೆಲ್ಲ ಇದೆ. ಅದನ್ನ ಕಲೆಕ್ಟ್ ಮಾಡುವಂತ ಕೆಲಸ ಕೂಡ ಮಾಡ್ತೇವೆ. ಸೊ ಈ ನೋಟಿಸ್ ಇವತ್ತಿಂದನೇ ಪ್ರಚುರಪಡಿಸ್ತೀವಿ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಮತದಾರರಿಗೆ ಅಥವಾ ಯಾರು ಈ ಕರಡಿನಲ್ಲಿದ್ದು ಈ ನೋಟಿಸ್ ಅನ್ನ ಪಡ್ಕೊಳ್ತಾರೆ ಅವರಿಗೆ ಸುಲಭವಾಗ್ಲಿ, ಅವ್ರಿಗೆ ಮತ್ತೆ ತೊಂದರೆಗಳಾಗಬಾರ್ದು, ಅವ್ರಿಗೆ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅಂತ ಎಲ್ಲರಿಗೂ ಅವರ ಜಾಗದಲ್ಲೇ ಅವರ ಮತಗಟ್ಟೆಗೆ ನಾವು ಹೋಗಿ ವಿಚಾರಣೆಯನ್ನ ಮಾಡ್ತೀವಿ. ವಿಚಾರಣೆಗೆ ಯಾವುದೋ ತಾಲೂಕು ಕಚೇರಿಗೆ, ಹೋಬಳಿ ಕಚೇರಿಗೆ ಕರೆಯುವಂಥದ್ದಿಲ್ಲ. ಈಗಾಗಲೇ ತಮಗೆ ಗೊತ್ತಿದೆ 5 ಜನ EROಗಳಿದ್ರು, ಮತದಾರರ ನೋಂದಣಾಧಿಕಾರಿಗಳು 5 ಜನ ಜಿಲ್ಲೆನಲ್ಲಿ 5 ವಿಧಾನಸಭಾ ಕ್ಷೇತ್ರಕ್ಕೆ, ಸಹಾಯಕ ನೋಂದಣಾಧಿಕಾರಿಗಳು 10 ಜನ ಆಲ್ರೆಡಿ ಇದ್ರು. ಗ್ರಾಮೀಣ ಭಾಗಕ್ಕೆ ತಹಸೀಲ್ದಾರರು, ಅರ್ಬನ್ ಭಾಗಕ್ಕೆ ನಗರ ಸ್ಥಳೀಯ ಸಂಸ್ಥೆ ಮುಖ್ಯಸ್ಥರು. ಈಗ ಅವ್ರ ಜೊತೆ ಇನ್ನೂ 37 ಜನ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಹಾಯಕ ಚುನಾವಣಾ ನೋಂದಣಾಧಿಕಾರಿಗಳಂತ ಹೊಸದಾಗಿ ನೇಮಿಸಿದೀವಿ. ಸೊ ಒಟ್ಟು 52 ಜನ. ಈ 52 ಜನನು ಕೂಡ ಪ್ರತಿ ಮತಗಟ್ಟೆಗೆ ಟೈಮ್ ಟೇಬಲ್ ಅನ್ನ ಹಾಕೊಂಡು ಯಾವ ಮತಗಟ್ಟೆಗೆ ಯಾವತ್ತು ಹೋಗ್ತಾರೆ ಬೆಳಗ್ಗೆ ಹಿಯರಿಂಗಿಗೆ ಅನ್ನೋದನ್ನ ಅಂತಿಮಗೊಳಿಸಿಕೊಂಡು ಆ ಒಂದು ಟೈಮ್ ಟೇಬಲ್ ಅನ್ನು ಕೂಡ ಇವತ್ತು ಪ್ರಚುರಪಡಿಸ್ತಾರೆ. ಆ ಟೈಮ್ ಟೇಬಲ್ ಆಧರಿಸಿ ಅದೇ ಮತಗಟ್ಟೆಗೆ ಅವತ್ತು ಹೋಗ್ತಾರೆ. ಅಲ್ಲಿ ಇರ್ತಕ್ಕಂಥ ನೋಟಿಸ್ ಕೊಟ್ಟಿರುವಂತ 15 ಜನ 20 ಜನ ಏನಿದ್ದಾರೆ ಒಂದು ಸಣ್ಣ ಸಹಕಾರವನ್ನ ಅವರೆಲ್ಲ ಕೊಡಬೇಕಾಗುತ್ತೆ ಮತದಾರರು. ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಅವರು ಹಾಜರಾತಿ ಕಡ್ಡಾಯ. ಮತದಾರರ
ಈ ಹಾಜರಾತಿ ಏನಿದೆ ವಿಚಾರಣೆಗೆ ಕಡ್ಡಾಯವಾಗಿ ಅವ್ರು ಹಾಜರಾಗಬೇಕು. ಹಾಗಾಗಿನೇ ಅವ್ರಿಗೆ ತೊಂದರೆ ಆಗಬಾರ್ದು, ಅವರ ಜಾಗದಲ್ಲೇ ನಾವು ಹೋಗಬೇಕು ಅಂತಕ್ಕಂಥದ್ದು. ಸೊ ಹಾಜರಾತಿ ಅವ್ರು ಆದ ತಕ್ಷಣ ಅದು ಒಂದು ನ್ಯಾಯಾಲಯವಾಗಿ ಕೆಲಸ ಮಾಡುತ್ತೆ. ಪ್ರತಿ ಮತಗಟ್ಟೆನಲ್ಲಿ ನಮ್ಮ ಸಹಾಯಕ ಚುನಾವಣಾ ನೋಂದಣಾಧಿಕಾರಿಗಳು ಒಂದು ಅರೆ ನ್ಯಾಯಿಕ ನ್ಯಾಯಾಲಯವಾಗಿ ಕೆಲಸ ಮಾಡ್ತಾರೆ. ಈಗಾಗಲೇ ಲಭ್ಯ ದಾಖಲೆಗಳು ಎಲ್ಲವನ್ನು ನಮ್ಮ BLOಗಳು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ನೋಟಿಸ್ ಕೊಟ್ಟ ತಕ್ಷಣನೇ ಏನೇನು ಬೇಕು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ವಿಚಾರಣೆಗೆ ಅವ್ರು ಹಾಜರಾಗಬೇಕು. ಒಂದು ವೇಳೆ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಅವತ್ತು ವಿಚಾರಣೆನಲ್ಲಾದ್ರೂ ತಂದು ದಾಖಲೆಗಳನ್ನ ಕೊಟ್ರೆ ಅದರ ಆಧಾರದ ಮೇಲೆ ಅದು ಸಮರ್ಪಕವಾಗಿದೆ ದಾಖಲೆ, ಈ ತಿದ್ದುಪಡಿ ಅವ್ರು ಏನು ಅಪೇಕ್ಷೆ ಪಡ್ತಾರೆ, ಏನು ಸರಿಯಾಗಿ ಅವ್ರ ಹೆಸರಿದೆ ಆ ದಾಖಲೆಗಳನ್ನ ನೋಡಿ ಈ ಹೆಸರು ಸರಿ, ಈ ರೀತಿ ಇರುವಂತದ್ದನ್ನ ಅನುಮೋದಿಸಲಾಗಿದೆ ಅಂತೇಳಿ ಅನುಮೋದನೆ ಮಾಡಿ ಆ ತಿದ್ದುಪಡಿಗಳನ್ನ ಮಾಡ್ತೇವೆ. ಅನಾಮಲೀಸ್ ಕೇಸಲ್ಲಿ ವಯಸ್ಸು ತಪ್ಪಾಗಿತ್ತು, ಏಜ್ ಡಾಕ್ಯುಮೆಂಟ್ ನೋಡಿ ಇದು ಸರಿಯಾದ ವಯಸ್ಸು ಅಂತ ಆದೇಶ ಮಾಡ್ತೀವಿ. ಒಂದು ವೇಳೆ ಇದು ಒಂದು ಭಾಗ. ನೋ ಮ್ಯಾಪಿಂಗ್ನವ್ರು ಯಾರಾದರೂ ಇದ್ರೆ, ಅವರು ಕೊಟ್ಟಂತ ದಾಖಲೆ ಸಮರ್ಪಕವಾಗಿದೆ, ಇವರು ಭಾರತೀಯ ನಾಗರಿಕರಾಗಿದ್ದು ಈ ನಾಗರಿಕತ್ವದ ಆಧಾರದ ಮೇಲೆ ಅವರನ್ನ ಮತದಾರರನ್ನಾಗಿ ಮುಂದುವರಿಸ್ತಾ ಇದ್ದೀವಿ ಅನ್ನೋ ಒಂದು ಆದೇಶವನ್ನ ನಮ್ಮ ಸಹಾಯಕ ನೋಂದಣಾಧಿಕಾರಿಗಳು ಮಾಡ್ತಾರೆ. ಸೊ ಹಾಗಾಗಿ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ವಿಚಾರಣೆ ಆಗುವಂಥದ್ದು. ಸಾಕಷ್ಟು ಸಂಖ್ಯೆ ಇತ್ತು, ಆ ಎಲ್ಲ ಸಂಖ್ಯೆಗಳನ್ನ ಗಣನೀಯವಾಗಿ ಕಡಿಮೆ ಮಾಡಿಕೊಂಡು ಬರೀ 55,800 ಜನ ಮಾತ್ರ ಅನಾಮಲೀಸು ಮತ್ತೆ ನೋ ಮ್ಯಾಪಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಅನಾಮಲಿ 43,173, ನೋ ಮ್ಯಾಪಿಂಗ್ 12,629, ಇಷ್ಟು ಮಾತ್ರ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದಕ್ಕೆ ಎಲ್ಲರ ಸಹಕಾರ ಕೊಡಬೇಕು. ಮತ್ತೆ ಈ ಪ್ರಕ್ರಿಯೆಯಲ್ಲಿ ಈಗಾಗಲೇ ಪೊಲಿಟಿಕಲ್ ಪಾರ್ಟೀಸ್ ಅವರು ನಮಗೆ ಹಿಂದೆ ನಡೆದಂತ ಎನ್ಯುಮರೇಷನ್ ಫೇಸ್ ಅಲ್ಲಿ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟು BLOಗಳ ಜೊತೆನೆ ಟ್ರೈನಿಂಗ್ ತಗೊಂಡು BLOಗಳ ಜೊತೆನೆ ಮನೆಗೆ ಹೋಗಿ ಎಲ್ಲ ಪಾರದರ್ಶಕವಾಗಿ ನಡೆಯೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾನು ಈಗ ಬಂದಂತ ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳಿಗೂ ಕೂಡ ನಾನು ಅದೇ ಮನವಿ ಮಾಡಿದ್ದೀನಿ. ಈ ಸಂದರ್ಭದಲ್ಲೂ ಕೂಡ ಅವರು ಹಿಯರಿಂಗಿಗೆ ಬಂದಾಗ, ವಿಚಾರಣೆಗೆ ಅಧಿಕಾರಿಗಳು ತಮ್ಮ ಹಳ್ಳಿಗೆ ತಮ್ಮ ಮತಗಟ್ಟೆ ವ್ಯಾಪ್ತಿಗೆ ಬಂದಾಗ ಎಲ್ಲ ಸಹಕಾರವನ್ನ ಕೊಡಬೇಕು. ಯಾರ್ಯಾರು ಅರ್ಹ ಮತದಾರಿದ್ದಾರೆ ಅವರೆಲ್ಲರನ್ನ ನೋಂದಣಿ ಮಾಡಿಸೋದಕ್ಕೆ ಅಥವಾ ಅವರನ್ನ ಅನಾಮಲಿ ಅಥವಾ ನೋ ಮ್ಯಾಪಿಂಗ್ ನಲ್ಲಿ ಅವ್ರನ್ನ ಮುಂದುವರಿಸೋದಕ್ಕೆ ಎಲ್ಲ ರೀತಿಯ ಉಪಕ್ರಮಗಳನ್ನ ಸಹಕಾರವನ್ನ ಕೊಡಬೇಕು ಅಂತ ವಿನಂತಿ ಮಾಡಿದ್ದೀನಿ. ಅವರೆಲ್ಲ ಕೊಡ್ತಾರೆ ಅನ್ನೋದು ನಮ್ಮ ಆಶಾಭಾವನೆ. ಜಿಲ್ಲೆನಲ್ಲಿ ಸುಮಾರು 3,378 BLA 2ಗಳಿದ್ದಾರೆ. ಆ ಎಲ್ಲರೂ ಕೂಡ ಸಕ್ರಿಯವಾಗಿ ತೊಡಕೊಂಡಿದ್ದಾರೆ. ಈಗಲೂ ಕೂಡ ತೊಡಕೊಳ್ಳಿ ಅನ್ನೋ ಆಶಾಭಾವನೆ ತಮ್ಮ ಮೂಲಕ ಕೇಳ್ತೀನಿ. ಸೊ ಅನಾಮಲಿಗೆ ತಮಗೆ ಕೊಟ್ಟಿರುವಂತ ಕೈಪಿಡಿನಲ್ಲೇ ಸುಮಾರು 9 ರೀತಿಯ ಅನಾಮಲಿ ಇದೆ. ಆ ಅನಾಮಲಿಗೆ ಏನೇನು ದಾಖಲೆ ಬೇಕು, ವಯಸ್ಸಿಗೆ ಸಂಬಂಧಪಟ್ಟಂತ ಅನಾಮಲಿ ಇದ್ರೆ ವಯಸ್ಸನ್ನ ನಿರ್ದಿಷ್ಟವಾಗಿ ಹೇಳುವಂತ ಯಾವ್ದಾದ್ರು ಒಂದು ದಾಖಲೆ ಕೊಟ್ರೆ ಸಾಕು. ಹೆಸರಿಗೆ ಸಂಬಂಧಪಟ್ಟಂತ ಅನಾಮಲಿ ಇದ್ರೆ ಆ ಹೆಸರನ್ನ ಯಾವ್ದು ಸರಿಯಾದ ಹೆಸರು ಅಂತ ದೃಢೀಕರಣ ಮಾಡುತ್ತೆ, ಆ ದಾಖಲೆಗಳಲ್ಲಿ ಒಂದು ದಾಖಲೆಯನ್ನ ಕೊಟ್ರೆ ಸಾಕಾಗುತ್ತೆ. ಆ ಪಟ್ಟಿ ನಿಮ್ಗೆ ಹಾಕಿದೀವಿ, ಅದರ ಆಧಾರದ ಮೇಲೆ ಅವು ಮಾಹಿತಿಯನ್ನ ಕೊಡಿಸ್ಬೇಕು. ಸೊ ಇಷ್ಟು ಮುಂದಿನ 1 ತಿಂಗಳ ಕಾಲ 24/8ರಿಂದ 23/9 ಮುಂದಿನ ತಿಂಗಳು 23ನೇ ತಾರೀಕಿನವರೆಗೆ 1 ತಿಂಗಳುಗಳ ಕಾಲ ಯಾವುದೇ ನಾಗರಿಕರು ಅರ್ಹರಿದ್ದಲ್ಲಿ ಹೊಸದಾಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅಥವಾ ಯಾರಾದರೂ ಇಲ್ಲ ಅಂತಂದ್ರೆ ಅವರ ಹೆಸರನ್ನ ಈ ಕರಡು ಮತದಾರರ ಪಟ್ಟಿನಲ್ಲಿ ಹೆಸರಿದ್ರೆ ಅದನ್ನ ಕೈ ಬಿಡೋದಕ್ಕೆ, ಅಥವಾ ತಿದ್ದುಪಡಿಗಳೇನಾದರೂ ಇದ್ರೆ ಅವ್ರಿಗೆ ಹೊಸದಾಗಿ ಅವ್ರ ಹೆಸರುಗಳನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು, ಹೊಸದಾಗಿ ಇನಿಷಿಯಲ್ ಸೇರಿಸಬೇಕು, ಹೊಸದಾಗಿ ತಂದೆ ಹೆಸರಿನಲ್ಲಿ ಕರೆಕ್ಷನ್ ಆಗಬೇಕು, ಈ ತರದ ಎಲ್ಲ ತಿದ್ದುಪಡಿಗಳಿಗೆ ಎಲ್ಲದಕ್ಕೂ ಕೂಡ ಮುಕ್ತವಾದಂಥ ಅವಕಾಶವನ್ನ ಎಲ್ಲ ನಾಗರಿಕರಿಗೆ ನಾವು ಕೊಟ್ಟಿದ್ದೇವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆನಲ್ಲಿ ಈ ASDDO ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಅಂಡ್ ಅದರ್ಸ್ ಅಂತೇಳಿ ಸುಮಾರು 1,24,000 ಜನನ ನಾವು ನಮ್ಮ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ. ಅದರಲ್ಲಿ ಡೆತ್ 28,814 ಇತ್ತು, ಪರ್ಮನೆಂಟ್ ಡೂಪ್ಲಿಕೇಟ್ ಆಲ್ರೆಡಿ ಎನ್ರೋಲ್ಡ್ ಸುಮಾರು 9,836 ಈ ರೀತಿ ಎಲ್ಲ ಇದ್ದಂಥದ್ದು. ಅನೇಕ ಜನ ಪರ್ಮನೆಂಟ್ಲಿ ಶಿಫ್ಟೆಡ್, ಅವರು ಯಾವುದೇ ರೀತಿ ಎಷ್ಟೇ ಬಾರಿ ಪರಿಶೀಲನೆ ಮಾಡಿದ್ರು ಕೂಡ ಆ ಮತಗಟ್ಟೆ ವ್ಯಾಪ್ತಿನಲ್ಲಿ ಅವರು ಇಲ್ಲದೆ ಇರುವಂಥದ್ದು. ಮತ್ತೆ ಅದನ್ನ ದೃಢೀಕರಿಸೋದಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳ BLOಗಳು ದೃಢೀಕರಣ, ಕನಿಷ್ಠ 3 ಜನ BLOಗಳು ದೃಢೀಕರಣ ಮಾಡಿ ಮಹಜರ್ ಮಾಡಿ 5 ಜನ ನಾಗರಿಕರು, ಆ ಮನೆಯ ಸುತ್ತ ಇರ್ತಕ್ಕಂಥ 5 ನಾಗರಿಕರ ದೃಢೀಕೃತ ಸಹಿಯೊಂದಿಗೆ ಅಷ್ಟು ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನ ನಾವು ತೆಗೆದಿದ್ದೀವಿ. ಅವರೆಲ್ಲರಿಗೂ ಕೂಡ ಅವ್ರೇನಾಗಿದ್ದಾರೆ, ಈ ವಾರ್ಡಲ್ಲಿ ಇದ್ದಾರೆ, ಈ ವಾರ್ಡಲ್ಲಿ ಅವ್ರದ್ದು ಮತ ಇಲ್ಲ, ಅವ್ರದ್ದು ಎಲ್ಲೋ ಇದೆ,
ಅಥವಾ ಎಲ್ಲೋ ಹೊರಗಡೆ ಬೇರೆ ತಾಲೂಕುಗಳಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಇಲ್ಲಿ ಮತಗಳನ್ನು ಇಟ್ಕೊಂಡಿದ್ದಾರೆ ಅಂತ ಎಲ್ಲರನ್ನೂ ಕೂಡ ನಾವು ತೆಗೆದಿರೋ ಅಂತ ತಮಗೆಲ್ಲ ಗೊತ್ತಿದೆ. ಅವರು ದಾಖಲೆಗಳನ್ನು ಒದಗಿಸಿಲ್ಲ ಅಥವಾ ಅಲ್ಲಿ ವಾಸ ಇಲ್ಲ ಅನ್ನೋ ನೈಜ ಕಾರಣದ ಮೇಲೆ ತೆಗೆದಿದ್ದೀವಿ ಹೊರತು ಅವ್ರು ಯಾರು ಅನರ್ಹರು ಅಂತೇಳಿ ನಾವು ಯಾವಾಗಲೂ ಕೂಡ ಹೇಳುವಂತ ಪ್ರಕ್ರಿಯೆ ಇಲ್ಲ. ಹಾಗಾಗಿ ಅಂತ ಎಲ್ಲ ಅರ್ಹ ಮತದಾರರಿಗೆ ಯಾರ್ಯಾರು ಅರ್ಹರಿದ್ದಾರೋ ಅವರೆಲ್ಲರೂ ಮತ್ತೊಮ್ಮೆ ನೋಂದಣಿ ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು SIR ಪ್ರಕ್ರಿಯೆಯ ಭಾಗವಾಗಿ ಅವಕಾಶ ಇದೆ. ಈಗಾಗಲೇ ನಮಗೆ ಜಿಲ್ಲೆನಲ್ಲಿ ಅದರ ಭಾಗವಾಗಿ ಸುಮಾರು 18,146 ನಮೂನೆ 6, 7, 8 ಒಟ್ಟಾರೆ ಸೇರಿ ನಮ್ಗೆ ಈಗಾಗಲೇ ಸ್ವೀಕೃತಿಯಾಗಿದೆ. ಈ ಸ್ವೀಕರಿಸಿರೋದ್ರಲ್ಲಿ 6,170 ಹೊಸ ನಮೂನೆ 6 ಬಂದಿದೆ. ಹೆಸರುಗಳನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ 11,159 ಜನ ಅರ್ಜಿಗಳನ್ನ ಹಾಕಿದ್ದಾರೆ. ನಮೂನೆ 7 ಅಂದ್ರೆ ಅವರನ್ನ ಡಿಲೀಟ್ ಮಾಡೋದಕ್ಕೆ 817 ಜನ ಡಿಲೀಟ್ ಮಾಡೋದಕ್ಕೂ ಕೂಡ ಅರ್ಜಿಗಳನ್ನ ಹಾಕಿದ್ದಾರೆ. ಈ ರೀತಿ ಅರ್ಜಿಗಳನ್ನ ಹಾಕ್ಲಿಕ್ಕೆ ಮುಂದಿನ ತಿಂಗಳು 23ನೇ ತಾರೀಕಿನವರೆಗೆ ಇವತ್ತಿನಿಂದ 1 ತಿಂಗಳುಗಳ ಕಾಲಾವಕಾಶ ಇದೆ. ಸೊ ನಾನು ತಮ್ಮ ಮೂಲಕ ಎಲ್ಲ ಆಸಕ್ತಿಯುಳ್ಳ ಮತದಾರರಾಗಲು ಬಯಸುವ ಎಲ್ಲ ನಾಗರಿಕರಿಗೆ ತಾವು ಮುಕ್ತವಾಗಿ ಈ ಒಂದು ನಮೂನೆಗಳು ನಿಮಗೆ ಮತಗಟ್ಟೆಗಳಲ್ಲಿ ಲಭ್ಯ ಇದೆ. ತಾವು ಮತಗಟ್ಟೆಗಳಲ್ಲಿ ತಮ್ಮ ಈ ಅರ್ಜಿಗಳನ್ನು ಹಾಕೋದ್ರ ಮೂಲಕ ತಾವು ತಮ್ಮ ಹೆಸರುಗಳನ್ನ ನೋಂದಣಿ ಮಾಡ್ಕೊಳ್ಬೇಕು ಅಂತ ಕೋರ್ತೇನೆ. ಆ ನಮೂನೆ ಜೊತೆಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನ ಮಾತ್ರ ಅವರು ಕೊಡಬೇಕಾಗುತ್ತೆ. ಅದು ಈಗಾಗಲೇ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ತಮ್ಮ ಮೂಲಕನೂ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಂದು ಡಿಕ್ಲರೇಷನ್ ಫಾರ್ಮ್ 2002ರಲ್ಲಿ ಈಗೇನು ನಾವು ಗಣತಿ ಸಂದರ್ಭದಲ್ಲಿ ಮಾಡಿದ್ದೀವಿ ಅದೇ ನಮೂನೆ, ಆ ನಮೂನೆಯನ್ನು ಕೂಡ ಅವರು ತುಂಬಿ 2002ರಲ್ಲಿ ಅವರ ತಂದೆ ತಾಯಿ ಅಥವಾ ಅವರ ಅಜ್ಜ ಅಜ್ಜಿ ಅವ್ರು ಎಲ್ಲಿದ್ರು ಆ ಮಾಹಿತಿಯನ್ನು ಕೊಟ್ಟು ಹಾಕುವಂಥದ್ದು ಆಗಬೇಕಾಗುತ್ತೆ. ಸೊ ಇಷ್ಟು ಮಾಹಿತಿ. ಒಟ್ಟಾರೆ ಜಿಲ್ಲೆಯಲ್ಲಿ ಹಳೆ ಮತದಾರರ ಪಟ್ಟಿನಲ್ಲಿ 88.32% ಜನ ಮತ್ತೆ ಈಗ ಕರಡು ಮತದಾರರ ಪಟ್ಟಿನಲ್ಲಿ ತಮ್ಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಅವರೆಲ್ಲರನ್ನು ಕರಡು ಮತದಾರರ ಪಟ್ಟಿನಲ್ಲಿದೆ, ಅದನ್ನ ಅಂತಿಮ ಮತದಾರರ ಪಟ್ಟಿನಲ್ಲಿ ತರುವಂತ ಪ್ರಕ್ರಿಯೆಗೆ ನಾವು ಈಗ ಆ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇದು ಒಂದನೇದು ಕ್ಲೈಮ್ಸ್ ಅಂಡ್ ಹೊಸ ನಮೂನೆಗಳನ್ನ ಸಲ್ಲಿಸೋದಕ್ಕೆ.